ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ. ಪ್ರೇಮ ವೀಣೆ ಮೀಟಿದ ನಾದ ಗಂಗೆಯೋ ವೇದನಾದ ತುಂಬಿದ ಶಾಂತೇಶ್, ಹಿಂಗ್ ನಿಂತ್ಕೊಳ್ಳಿ. ಶಾಂತೇಶ್, ಚೆನ್ನಾಗಿದ್ದೀರಾ? ಎಷ್ಟೇ ಶ್ರೀಮಂತರಾದರು ಈ ಬಡವನನ್ನು ಇನ್ನೂ ಮರ್ತಿರವಲ್ಲ, ಅಷ್ಟೇ ನನ್ನ ಪುಣ್ಯ. ನಾನ್ ಚೆನ್ನಾಗಿದ್ದೀನಿ. ಪದ್ಮ, ನಾನು ಹೇಗಿದ್ದರೇನು? ನೀವು ಚೆನ್ನಾಗಿದ್ದೀರಿ ತಾನೆ? ಆದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿ ನಡೆದಿದೆ? ಶಾಂತೇಶ್, ನಮ್ಮ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಮ ನನ್ನ ಮನಸ್ಸಿನಿಂದ, ನಿಮ್ಮ ಮಾತುಗಳಿಂದ ನನಗೆ ಚೂರಿ ಆಗಬೇಡಿ. ಇಷ್ಟೇ ನನ್ನ ಜೀವನದ ಕತೆ, ಇಷ್ಟೇ ನನ್ನ ಜೀವನದ ಕತೆ. ಹೀಗ್ ನೋಡ್ತಾ ಇದ್ದೀರಲ್ಲ, ನನ್ನ ಜೀವನ ಹೇಗಿದೆ ಅಂತ ತಿಳಿಯುತ್ತಲ್ವೇ? ಪದ್ಮ, ಅಂಗೈ ಹುಣ್ಣಿಗೆ ಕನ್ನಡಿ ಹಾಕಿಬೇಕು. ನನ್ನ ಕಣ್ಣು ಮುಂದಿನ ಚಲನಚಿತ್ರ ದಿನಕ್ಕೊಂದು ತರ ನಾಟಕ ಮಾಡಿ ನಿಮ್ಮ ಆಸೆಯನ್ನು ನೀವೇ ನೆರವೇರಿಸಿಕೊಂಡು ಬಿಟ್ರಿ. ಮಾನವರಾಗಿ ಹುಟ್ಟಿದ ಮೇಲೆ ನಾವು ಮಾನವರಾಗಿ ಬಾಳಬೇಕೆ ಹೊರತು ಮೃಗವಾಗಿ ಮತ್ತವರ ಪ್ರಾಣಕ್ಕೆ ಅಪಾಯ ತರಬಾರದು ಪದ್ಮ. ಇದು ಮಹಾಪಾಪ ಪದ್ಮ. ಶಾಂತೇಶ್, ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಶಾಂತೇಶ್, ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ನಿನಗೆ ಮೋಸ ಮಾಡಿಲ್ಲ, ನಾನು ನಿಮಗೆ ಮೋಸ ಮಾಡಿಲ್ಲ. ನನ್ನ ಜೀವನಕ್ಕೆ ನಾನೇ ಮಳ್ಚಿಚ್ಕೊಂಡಿದ್ದೀನಿ. ನೋಡಿ, ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಮೇಲು ಕೀಳು ಎಂಬ ಭಾವನೆ ನನ್ನ ಹೃದಯದಲ್ಲಿ ನೀನಿದ್ದರೆ ನಾನೇಕೆ ನಿನ್ನ ಪ್ರೇಮ ಪಾಸಲ್ಲಿ ಸಿಲುಕಿ ಮೋಸ ಮಾಡೋದರಲ್ಲಿಯೂ ಸ್ವಲ್ಪ ಮಿತಿ ಇರಬೇಕು. ತಂದೆ ಮಗಳ ಮೋಸದ ವಿಚಾರಕ್ಕೆ ಒಳಗಾಗಿ ಅಂದು ನಾನು ತುಂಬಿದ ಸಭೆಯಲ್ಲಿ ಮರ್ಯಾದೆ ಶೂನ್ಯನಾದೆ. ಪದ್ಮ, ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಮರಳಿಬಾರದು. ನಿಜ ಹೇಳು ಪದ್ಮ, ಅಂದು ನೀನು ಮದುವೆ ಮಂಟಪಕ್ಕೆ ದಯವಿಟ್ಟು ಅದೊಂದು ವಿಚಾರ ಕೇಳಬೇಡಿ ಶಾಂತೇಶ್, ಅದೊಂದು ವಿಚಾರ ಕೇಳಬೇಡಿ. ಬಲವಾದ ಕಾರಣ ಇದೆ. ಒಂದು ವೇಳೆ ಅವತ್ತು ನಾನು ಮದುವೆ ಮಂಟಪಕ್ಕೆ ಏನಾದ್ರೂ ಬಂದಿದ್ರೆ ನಿಮ್ಮ ಜೀವನ ದುರಂತಕ್ಕೀಡಾಗ್ತಿತ್ತು ಶಾಂತೇಶ್, ದುರಂತಕ್ಕೀಡಾಗ್ತಿತ್ತು. ಅಂದರೆ ಈಗ ನಿನ್ನ ದೃಷ್ಟಿಯಲ್ಲಿ ನನ್ನ ಜೀವನ ಸುಖದ ಸಾಗರದಲ್ಲಿದೆ ಪದ್ಮ. ಅಂದು ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಂದೆಯವರು ಮೊದಲೇ ನನಗೆ ವಿಚಾರ ಮಾಡಿ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ರು. ಅಂದೇ ನೀವಿಬ್ಬರು ತಂದೆ ಮಕ್ಕಳು ಕೂಡಿಕೊಂಡು ನನಗೊಂದು ಮಾತು, ನೋಡು ಶಾಂತೇಶ್, ಈ ಸಂಬಂಧ ನಿಮಗೆ ಬೇಡ, ಮುಂದಿನ ದಾರಿ ನೋಡಿಕೊ ಎಂದಿದ್ದರೆ ಬೀದಿಯಲ್ಲಿ ಭಿಕ್ಷೆ ಬೇಡ ಹುಡುಗಿಯರಾದರೂ ಕಟ್ಟಿಕೊಂಡು ನನ್ನ ಜನ್ಮ ಸಾರ್ಥಕ ಮಾಡಿಕೊಂಡು ಹಣವಂತರ ಕೈ ಹಿಡಿಬೇಕೆಂಬ ಹಿರಿಯಾಸೆ ನಿಮ್ಮದಿರುವಾಗ ನಮ್ಮಂತ ಬಡವರಿಗೆ ಸರಿಯಾಗಿ ಪಾಠ ಕಲಿಸಿದಿ ಪದ್ಮ, ಸರಿಯಾಗಿ ಪಾಠ ಕಲಿಸಿದಿ. ನಾನು ಯಾವ ರೀತಿ ಹೇಳಿದ್ರು ಸತ್ಯಾಂಶ ನಿಮ್ಗೆ ಅರ್ಥವಾಗೋದಿಲ್ಲ. ನೋಡಿ, ನಮ್ಮಿಬ್ರನ್ನ ದೂರ ಮಾಡಿದ್ದು ವಿಧಿ. ನಾನು ನಿಜವಾಗ್ಲೂ ನಿಮ್ಮನ್ನ ಪ್ರೇಮಿಸ್ತಿದ್ದೆ, ಪ್ರೀತಿಸ್ತಿದ್ದೆ. ನನ್ನದು ಪವಿತ್ರವಾದ ಪ್ರೇಮ. ನನ್ನ ಪವಿತ್ರವಾದ ಪ್ರೇಮಕ್ಕೆ ಅಗ್ನಿಯಾಗಿ ಕಾಡಿದ್ದೆ ಆ ವಿಧಿ ಶಾಂತೇಶ, ವಿಧಿ.
ಪದ್ಮ, ಪ್ರೇಮ ಎಂಬ ಎರಡು ಅಕ್ಷರ ಕೂಡ ಗೊತ್ತಿರದ ನನ್ನ ಬರಡಾದ ದೇಹದಲ್ಲಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಹೆಮ್ಮರವಾಗಿ ಬೆಳೆಸಿದ್ದೆ. ಆದರೆ ಅದಕ್ಕೆ ನೀನು ಬಿರುಗಾಳಿಯಂತೆ ಬೀಸಿ ಬೇರೆ ಸಮೇತ ಮರವನ್ನು ಕೆಳಗೆ ಮುರಿದೆ. ಈಗ ಮರದ ಸ್ಥಿತಿ ಯಾವ ಮನೆ ಬೂದಿಯಾಗಿತ್ತೋ, ಯಾವ ಮನೆ ನೆರಳು ಜಾಸ್ತಿ ಆಗಿತ್ತೋ ನನಗೊಂದು ತಿಳಿಯಲಾಗಿದೆ. ಶಾಂತೇಶ್, ನಮ್ಮ ಮೌನಕ್ಕೆ ಇಂದು ಸಮಾಪ್ತಿ ಹೇಳೋಣ. ಈ ಮೌನದ ಯುದ್ಧವನ್ನು ಮುಂದುವರಿಸೋದು ಬೇಡ. ಶಾಂತೇಶ್, ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರೂ ಪರವಾಗಿಲ್ಲ. ಆದ್ರೆ ನೀವು ಹೊಸ ದಾರಿಯನ್ನ ಹುಡುಕೊಳ್ಳೋದು ಚೆನ್ನಾಗಿರುತ್ತೆ ಶಾಂತೇಶ್, ಚೆನ್ನಾಗಿರುತ್ತೆ. ಪದ್ಮ, ಮಹಾಭಾರತದ ಯುದ್ಧದಲ್ಲಿ ದ್ರೋಣಾಚಾರ್ಯಗಳು 1000 ಶತ್ರುಗಳನ್ನು ಹೆದರಿಸುವ ಶಕ್ತಿ ಅವರಲ್ಲಿತ್ತು. ಆದರೆ ಕೃಷ್ಣನ ಒಂದು ಸಂಚನ ಮಾತಿಗೆ ಬಲಿಯಾಗಿ ಧರ್ಮರಾಜ ಆಡಿದ ಹುಸಿವಾಣಿಗೆ ನಂಬಿ ದ್ರೋಣಾಚಾರ್ಯ ಅವನ ಮಗನ ಮೇಲೆ ಇದ್ದ ಪ್ರೀತಿಗೆ ಸೋತು ತನ್ನ ಪ್ರಾಣವನ್ನೇ ತೆತ್ತಿ ಇಡೀ ಸ್ವರ್ಗ ನರಕನ್ನೆಲ್ಲ ಶೋಧಿಸಿ ಮರಳಿ ಯುದ್ಧ ಭೂಮಿಗೆ ಬಂದಾಗ ಬಿಟ್ಟು ಹೋದ ಮುಂಡದ ದೇಹಕ್ಕೆ ಅರ್ಜುನನ ಬಾಣಗಳ ಹಾಸಿಗೆ ಅವರ ಮೇಲಿತ್ತು. ನಿರಾಶೆಯಿಂದ ದ್ರೋಣಾಚಾರ್ಯಗಳು ಶತ್ರುಗಳನ್ನು ಹೋರಾಡಿ ಸತ್ತ ಬಿದ್ದ ಒಂದು ಜೀವ ಕಡೆಗೆ ತಮ್ಮ ಜೀವವನ್ನು ತುಂಬಿ ಶತ್ರುಗಳು ಹೋರಾಡಿ ತಮ್ಮ ಯುದ್ಧವನ್ನು ಜಯ ಸಾಧಿಸಿ ಬಂದರು. ಅಂದರೆ ಇದರ ಮಾತಿನ ಅರ್ಥವೇನು ಗೊತ್ತೇ? ಕೌರವರ ಮೇಲಿಟ್ಟವರ ಪ್ರೀತಿ ವಿಶ್ವಾಸ. ಸಮಾಜದ ಸಂಪ್ರದಾಯದ ಬಗ್ಗೆ ತಿಳ್ಕೊಂಡಿರೋರೆ ನೀವು ಈ ರೀತಿ ಮಾತನಾಡಿದ್ರೆ ನನ್ನ ಬಾಳು ಹೇಗಾಗಿದೆ ಗೊತ್ತಾ? ಒಬ್ಬ ಕುರುಡ ಕೋಲಿಲ್ದೆ ಹೊರ ಪ್ರಪಂಚಕ್ಕೆ ಹೊರದಂತೆ ನಡೆದಂತೆ ಇದೆ. ಮುಂದೆ ಹಾವಿದ್ಯಾ ಚೇಳಿದ್ಯಾ ಆ ದೇವರೇ ಬಲ್ಲ ಶಾಂತೇಶ, ಆ ದೇವರೇ ಬಲ್ಲ. ನೋಡಿ, ಈ ಸಮಾಜದ ದೃಷ್ಟಿಯಲ್ಲಿ, ನಿಮ್ಮ ದೃಷ್ಟಿಯಲ್ಲಿ ನಾನೇ ಕೆಟ್ಟವಳಾಗಿದ್ದೇನೆ ಶಾಂತೇಶ್, ನಾನೇ ಕೆಟ್ಟವಳಾಗಿದ್ದೇನೆ. ಮನುಷ್ಯ ಒಬ್ಬರಿಗೆ ಕೆಟ್ಟವನಾಗೋದು ಸಹಜ. ಬಯಸಿದ ಭಾಗ್ಯವೇ ಸಿಕ್ಕಾಗ ಕೆಟ್ಟ ನಾಮ ಮಂದಿಯನ್ನು ಮಾಡಿ. ಪದ್ಮಾದೇವಿಯವರೇ, ನೀವು ನನಗೆ ಮೋಸ ಮಾಡಿದೆ ಅಂತ ನನಗೆ ಕೊಂಚ ಕೂಡ ಕೋಪವಿಲ್ಲ. ಆ ದೇವರು ನಿನಗೆ ಸೌಭಾಗ್ಯ ಕೊಟ್ಟಿದ್ದನಲ್ಲ, ಅದೇ ನನಗೆ ಸಂತೋಷ. ಪದ್ಮ, ಹೆಚ್ಚು ಹೊತ್ತು ನಿಂತರೆ ನನ್ನ ಹೃದಯಕ್ಕೆ ಚುಚ್ಚಿದಂತೆ ಆಗುತ್ತೆ. ದಯವಿಟ್ಟು ನಿನ್ನಿಂದ ಹೊರಟು ಹೋಗು ಪದ್ಮ, ಹೊರಟು ಹೋಗು. ನಾನೆಷ್ಟೇ ಪಾಪ ಮಾಡಿದ್ರು ನನಗೆ ಶುಭ ಹಾರೈಸ್ತಾ ಇದ್ದೀರಲ್ಲ, ನಿಮ್ಮ ವಿಶಾಲ ಹೃದಯವನ್ನ ಮೆಚ್ಕೋಬೇಕು. ಇದರಷ್ಟು ಪಾಪ ಮಾಡಿದ್ರು ಶುಭ ಹಾರೈಸೋ ಪರಿಸ್ಥಿತಿ ನಿಮಗಿದೆಯಲ್ಲ, ನಿಮ್ಮನ್ನ ದೇವ್ರು ಅಂತ ಕರೀಲ ಅಥವಾ ದೇವ ಮಾನವ ಅಂತ ಕರೀಲ ಶಾಂತೇಶ್, ದೇವ ಮಾನವ ಅಂತ ಕರೀಲ. ಪದ್ಮ, ಜಗನಾಳುವ ಜಗದೀಶರು ಒಂದು ಸಾರಿ ವಿಧಿ ಕಾಡಿತು ಗೊತ್ತೇ. ಜಗದ ನಂಜವನ್ನ ವಿಷವನ್ನಾಗಿ ಸೇವಿಸಿ ಶಿವನು ವಿಪತ್ತಿನಲ್ಲಿ ಇದ್ದಾಗ ಅದರಲ್ಲಿ ಭಾಗಿಯಾಗಿ ಆ ಜಗನ್ಮಾತೆಯು ಅರ್ಧ ವಿಷ ಸೇವಿಸಿದಳಂತೆ. ಅದಕ್ಕಾಗಿ ಅಲ್ಲವೇ ಆ ಶಿವನಿಗೆ ಅರ್ಧನಾರೀಶ್ವರದ ಹೆಸರು ಬಂದಿತ್ತು. ಪದ್ಮ, ಪ್ರೀತಿ ಇದ್ದಲ್ಲಿ ಯಾವ ವಿಷಯ ಕೂಡ ಅಮೃತವಾಗುತ್ತೆ. ನೋಡು ಪದ್ಮ, ಒಂದು ವೇಳೆ ನಾನು ನಿನ್ನ ಮೇಲೆ ದ್ವೇಷ ಸಾಧಿಸಿದರೆ ನನ್ನ ದುಃಖವೆಲ್ಲ ದೂರ ಆಗುತ್ತದೆ ಏನು? ಎಲ್ಲ ಪದ್ಮ, ಎಲ್ಲ. ಹೆಚ್ಚು ಹೊತ್ತು ನಿಂತರೆ ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದೆ. ಪ್ಲೀಸ್, ನೀನಿಂದ ಹೊರಟು ಹೋಗು ಪದ್ಮ, ಹೊರಟು ಹೋಗು. ನಿಮ್ಮ ಹೃದಯಕ್ಕೆ ಮುಳ್ಳು ಚುಚ್ಚದವಳಿಗೆ ಚಳಿಗೆ ಮಲ್ಲಿಗೆ ಮಡಿಸುವಂತ ಮಾತಾಡ್ತಾ ಇದ್ದೀರಲ್ಲ ಶಾಂತೇಶ್, ನಿಜವಾಗ್ಲು ನಾನು ಬೇರೆಯವರ ಕೈಗಳಿಂದ ತಾಳಿ ಕಟ್ಟಿಸಿಕೊಂಡು ಮತ್ತೊಬ್ಬರ ಬಾಳಿನ ಮಡದೆ ಆಗಿದ್ದೀನಿ.
ಪದ್ಮ, ನೀನು ಮಹಾಪುಣ್ಯವಂತಿ. ಇಂದು ನಿನ್ನ ಕೊರಳಲ್ಲಿ ಶೋಭಿಸುತ್ತಿರುವ ಈ ಮಾಂಗಲ್ಯ ನನ್ನೆರಡು ಕಂಗಳಲ್ಲಿ ಆ ಸೂರ್ಯಚಂದ್ರ ಪ್ರಕಾಶದಂತೆ ಕಂಗೊಳಿಸುತ್ತೆ. ಪದ್ಮ, ನಿಜವಾಗಲೂ ನೀನು ಗರತಿ ಪದ್ಮ, ನೀನು ಗರತಿ. ಆದರೆ ನಿನ್ನ ಗಂಡ ಮಾತ್ರ ಗರ್ವದವಲ್ಲ. ಅಂತ ಗರ್ವದ ಗಂಡನಿಗೆ ಬಾಳು ನೀಡುವ ಗರತಿ ನೀನೆಂದು ಇಡೀ ಸಮಾಜಕ್ಕೆ ಗೊತ್ತಾಗಲಿ. ಗರತಿ ಹೆಣ್ಣಿಗೆ ಗರ್ವದ ಗಂಡ. ನಿಮ್ಮ ಮಾತು ಸತ್ಯವಾಗಿದೆ ಶಾಂತೇಶ್, ಸತ್ಯವಾಗಿದೆ. ಒಂದು ಹೆಣ್ಣಾಗಿ ಮಾಡಬೇಕಾದ ಕರ್ತವ್ಯ ಧರ್ಮವನ್ನು ನಾನ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ನೋವುಗಳನ್ನ ಇಟ್ಕೊಂಡು ನನಗಂತೂ ಬದುಕೋದಿಕ್ಕೆ ಸಾಧ್ಯ ಇಲ್ಲ. ನಾನು ಸತ್ತೋಗ್ಬೇಕು ಅನ್ನಿಸ್ತಿದೆ ಶಾಂತಿ, ನಾನು ಸತ್ತೋಗ್ಬೇಕು ಅಂತ ಅನ್ನಿಸ್ತಾ ಇದೆ. ನೀನೇಕೆ ಕಣ್ಣೀರು ಹಾಕುತ್ತೀರಿ? ನೋಡು, ಇಂಥ ಪವಿತ್ರವಾದ ದೇವಸ್ಥಾನದಲ್ಲಿ ನಿಂತು ನೀನು ಈ ರೀತಿ ದುಃಖಿಸದು ನಿಂತರೆ ನಿನಗೆ ಏನು ಪ್ರಯೋಜನವಿಲ್ಲ. ಆ ದೇವರಲ್ಲಿ ಬೇಡಿಕೋ, ಎಲ್ಲದಕ್ಕೂ ಆ ದೇವರಿದ್ದಾನೆ. ಹೋಗು ಪದ್ಮ, ಹೋಗು. ಹೆಚ್ಚು ಹೊತ್ತು ನಾವು ಇಲ್ಲಿ ನಿಂತು ಮಾತಾಡುವುದು ಈ ಸಮಾಜ ನೋಡಿದರೆ ಏನಾದರೂ ಒಂದು ಕಟ್ಟುಕತೆ ನಿರ್ಮಿಸಿಬಿಡುತ್ತದೆ. ಪದ್ಮ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಪದ್ಮ, ಪ್ಲೀಸ್. ಮೈ ರಿಕ್ವೆಸ್ಟ್ ಗೋಯಿಂಗ್ ಟು ದಿ ಹೌಸ್. ಹೋಗ್ತೀನಿ, ಆದ್ರೆ ಈ ಬಡಪಾಯಿನ ಮರಿಬೇಡಿ ಶಾಂತೇಶ್, ಈ ಬಡಪಾಯಿನ ದಯವಿಟ್ಟು ಮರಿಬೇಡಿ. ನಾನು ಹೋಗ್ತೀನಿ, ಹೋಗ್ತೀನಿ. ಪದ್ಮ, ನೀನು ನನ್ನ ಋಣ ತೀರಿಸೋ ಶಕ್ತಿ ನಿನ್ನಲ್ಲಿ ಆ ದೇವರು ಇನ್ನೂ ಬರಲಿಲ್ಲ ಪದ್ಮ. ನನ್ನ ಋಣ ಇರುವವರೆಗೆ, ನನ್ನ ಜೀವ ಇರುವವರೆಗೆ ನಿನ್ನ ಋಣ ತೀರಿಸಿ ನಾನು ಋಣ ಮುಕ್ತನಾಗುತ್ತೇನೆ. ಇದೇ ನನ್ನ ಚಾಲೆಂಜ್ ಪದ್ಮ, ಇದೇ ನನ್ನ ಚಾಲೆಂಜ್. ನಾನೊಂದು ತೀರ, ನೀನೊಂದು ತೀರ.